ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿವಸ ಆಯ್ತಲ್ವ ನಾನು ವ್ಲಾಗ್ಸ್ ಎಲ್ಲ ಮಾಡಿ ಹಾಕಿ ಮತ್ತು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಳಕ್ಕಾಗಿಲ್ಲ. ರೀಸನ್ನು ನಿಮಗೆ ಗೊತ್ತಿದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಸ್ವಲ್ಪ ಪೂಜೆ ಎಲ್ಲ ಇದೆ, ಸ್ವಲ್ಪ ಬ್ಯುಸಿ ಇರ್ತೀನಿ ಅಂತ. ಹಾಗೆ ಯಾರು ವಿಡಿಯೋಸು ನಾನು ಸಹ ನೋಡೋದಕ್ಕಾಗಿಲ್ಲ. ಎಲ್ಲರಲ್ಲೂ ಕ್ಷಮೆ ಇರಲಿ ಅಂತ ಅಂದ್ಕೊತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಯಾರು ವಿಡಿಯೋಸು ನೋಡೋಕ್ಕಾಗಿಲ್ಲ, ನಾನು ಸಹ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ತುಂಬಾ ಬ್ಯುಸಿ ಇದ್ದೀನಿ ಅಂತ ಹೇಳ್ಬೋದು. ಈಗ ಹಾಗೆ ಸ್ವಲ್ಪ ಹೊರಗಡೆ ಬಂದಿದ್ದೆ ಫ್ರೆಂಡ್ಸ್, ಹಾಗೆ ಇದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಏನಕ್ಕೆ ಇಲ್ಲಿ ಹೊರಗಡೆ ಬಂದಿರೋದು ಅಂತಂದರೆ, ನಮಗೆ ಪೂಜೆ ಇದೆಯಲ್ಲ, ಗೌರಿ ಹಬ್ಬ ದಿವಸ ಪೂಜೆ ಇದೆ ಮನೆಯಲ್ಲಿ. ಹಾಗೆ ಈ ಕಡೆ ಎಲ್ಲ ಸ್ವಲ್ಪ ಹೂವು ಮತ್ತು ತರಕಾರಿ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದಿದ್ದೀರಿ. ಅಂದರೆ ನಮಗೆ ಸುಮ್ಮನೆ ಸಿಗಲ್ಲ, ಸ್ವಲ್ಪ ದುಡ್ಡು ಕೊಟ್ಟು ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಈ ಕಡೆ ಬಂದಿದ್ದೀರಿ. ಹಾಗೆ ಹೋಗ್ತಾ ದಾರಿನಲ್ಲಿ ಇಲ್ಲಿ ನೋಡ್ಬೋದು ಎಷ್ಟೊಂದು ಕುರಿಗಳಿದೆ ಫ್ರೆಂಡ್ಸ್, ತುಂಬ ಕುರಿಗಳಿದೆ ಇಲ್ಲಿ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡೋದಕ್ಕೆ. ಮತ್ತು ಸ್ವಲ್ಪ ಮೋಡನೂ ಇತ್ತು, ಬಿಸಿಲೇನು ಇರಲಿಲ್ಲ. ಹಂಗಾಗಿ ಮೇಯಿಸೋದಕ್ಕೆ ಈ ಕಡೆ ಎಲ್ಲ ಓಡಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇವರು ಪಾಪ ಬೆಳಗ್ಗೆ ಬಂದರೆ ಮತ್ತೆ ಸಂಜೆನೇ ಹೋಗೋದು. ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಬಂದ್ಬಿಡ್ತಾರೆ ಫ್ರೆಂಡ್ಸ್. ಇಷ್ಟು ಕುರಿಗಳಾಗಲಿ, ಹಸುಗಳು, ಮೇಕೆಗಳು ಇವೆಲ್ಲ ಈ ಕಡೆ ಅವರು ಹಸು ಜೊತೆ ಬಂದುಬಿಟ್ರೆ ಅವರು ಮತ್ತೆ ಸಂಜೆ ಒಂದು 5 ಗಂಟೆ ಹಂಗೆಲ್ಲ ಹೋಗ್ತಾರೆ ಮನೆಗೆ. ಅಲ್ಲಿವರೆಗೂ ಇಲ್ಲೇ ಇರ್ತಾರೆ. ಇವಾಗ ನಾನು ಹಂಗೆ ಸ್ವಲ್ಪ ಏನಾದ್ರು ತರಕಾರಿ ಸಿಗುತ್ತಾ ಅಂತ ಹೋಗ್ತಾ ಇದ್ರಿ. ನಮ್ಮ ನಾಯಿ ನೋಡ್ಬೋದು, ನಮ್ಮ ಮನೆ ಹತ್ರ ಅದು ಪಾಪ, ಅದು ನಮ್ಮ ಜೊತೆಯಲ್ಲೇ ಇದೆ. ನಾನು ಎಲ್ಲೇ ಹೋದರೂ ಅಲ್ಲೇ ಬರುತ್ತೆ ಫ್ರೆಂಡ್ಸ್. ನಾನು ಅಂಗಡಿಗೆ ಹೋಗಲಿ, ಅಂಗಡಿಗೆ ಹೋದ್ರೂ ನನ್ನ ಜೊತೆಯಲ್ಲೇ ಬರುತ್ತೆ. ಮತ್ತು ನಾವೇನಕ್ಕಾದ್ರೂ ಹೊಲದ ಕಡೆ ಈ ಕಡೆ ಏನಾದರೂ ಬಂದರೆ ಜೊತೆಯಲ್ಲೇ ಬರುತ್ತೆ. ಮಳೆ ಏನೋ ಸ್ವಲ್ಪ ಬರ ಆಗಿತ್ತು, ಮೋಡ ಇದೆ ಫ್ರೆಂಡ್ಸ್. ಮತ್ತು ವಾಯ್ಸ್ ಓವರ್ ಕೊಟ್ಟಿದ್ದೆ. ಇಲ್ಲಿ ದೇವಸ್ಥಾನಗಳೆಲ್ಲ ತುಂಬ ಇದೆಯಲ್ಲ, ಹಾಡುಗಳೆಲ್ಲ ಹಾಕಿದರು, ಕಾಪಿರೈಟ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ವಾಯ್ಸು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ಹೋಗ್ತಾ ದಾರಿನಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟು ಸೊಪ್ಪಿದೆ ಗೊತ್ತಾ ಫ್ರೆಂಡ್ಸ್. ತುಂಬಾ ಸೊಪ್ಪಿದೆ. ಇದೆಲ್ಲ ಸೊಪ್ಪೆ ಫ್ರೆಂಡ್ಸ್. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಆದರೆ ನಾನು ತಿನ್ನೋದಕ್ಕಾಗಲ್ಲ ಈ ಸೊಪ್ಪು, ಯಾಕೆಂದರೆ ಮೊನ್ನೆ ಅಷ್ಟೇ ನಾನು ಕಫ ತೆಗೆಸ್ಕೊಂಬಂದಿದ್ದೀನಿ. ಇದು ನೋಡ್ಬೋದು, ಇದು ನಮ್ಮ ಕಡೆ ಹೊಲದ ಸೊಪ್ಪು ಅಂತಾರೆ. ಮತ್ತು ಬೇರೆ ಕಡೆ ಎಲ್ಲ ಹಣ್ಣೆ ಸೊಪ್ಪು, ಅಡಿಕೆ ಸೊಪ್ಪು, ಕನ್ನೆ ಸೊಪ್ಪು ಈ ಥರ ಎಲ್ಲ ಕರೀತಾರೆ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಫ್ರೆಶ್ ಆಗಿದೆ. ತುಂಬಾ ಇದೆ ಫ್ರೆಂಡ್ಸ್, ತುಂಬ ಇತ್ತು. ಇದು ಯಾರಾದರೂ ಮಾರೋರು ಇದ್ದರೆ ಅವ್ರು ಕಿತ್ಕೊಂಡೋದ್ರೆ ಅವ್ರಿಗೊಂದು ಒಳ್ಳೆ ಲಾಭ ಅಂತಲೇ ಹೇಳ್ಬೋದು. ಅಷ್ಟೊಂದು ಸೊಪ್ಪು ಇಲ್ಲಿದೆ. ಸರಿ, ಬರ್ತಾ ದಾರಿನಲ್ಲಿ ಆಮೇಲೆ ವಾಪಸ್ ಹೋಗ್ಬೇಕಾದ್ರೆ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀರಿ. ಈ ಪಾಪ ನಮ್ಮ ನಾಯಿ ಮರಿ ನೋಡಿ ಎಲ್ಲಿ ಕರ್ಕೊಂಬಂದಿದ್ದಾರೆ. ಯಾವತ್ತೂ ಈ ಕಡೆನೆಲ್ಲ ನಾನು ಬಂದಿರಲಿಲ್ಲ. ಎಲ್ಲಿ ಕರ್ಕೊಂಬಂದಿದ್ದಾರೆ, ಎಲ್ಲಿದ್ದಾರೆ ಅಂತ ಸುತ್ತಮುತ್ತ ನೋಡ್ತಾ ಇದೆ. ನಾನು ಈ ಕಡೆ ಎಲ್ಲ ನೋಡಿ, ಇದೆಲ್ಲ ಸೊಪ್ಪೇನೆ ಫ್ರೆಂಡ್ಸ್. ಎಷ್ಟು ಸೊಪ್ಪಿದೆ ನೋಡಿ. ಇದೆಲ್ಲ ಫುಲ್ಲು ಬೀಡು. ಇದು ರಾಗಿ ಮಾಡ್ತಾರಲ್ವ, ಈ ಜಾಗದಲ್ಲಿ ರಾಗಿ ಮಾಡ್ತಿದ್ರು. ಆದರೆ ಈ ಸರಿ ರಾಗಿ ಏನು ಹಾಕಿಲ್ಲ ಅಂತ ಅನಿಸುತ್ತೆ, ಬರೀ ಬೀಡೆ ಬಿಟ್ಬಿಟ್ಟಿದ್ದಾರೆ. ಆದರೆ ಸೊಪ್ಪು ಮಾತ್ರ ತುಂಬ ಇದೆ. ನೋಡೋಣ ಫ್ರೆಂಡ್ಸ್, ವಾಪಸ್ ಬರಬೇಕಾದ್ರೆ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಅಲ್ಲಿ ದೂರದಲ್ಲಿ ನೋಡಿ ಸೊಪ್ಪೆಲ್ಲ ಎಷ್ಟೊಂದಿದೆ. ಇದೆಲ್ಲ ಹಣ್ಣೆ ಸೊಪ್ಪು. ನಮ್ಮ ಕಡೆ ಹೊಲದ ಸೊಪ್ಪು, ಇದು ಬಂದು ಅಡಿಕೆ ಸೊಪ್ಪು. ಸಾಮಾನ್ಯವಾಗಿ ಕೆಲವ್ರಿಗೆ, ಹಳ್ಳಿನಲ್ಲಿರೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಈ ಸೊಪ್ಪು ಯಾವ ಥರ ಸೊಪ್ಪು ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಲ್ವಾ ಫ್ರೆಂಡ್ಸ್. ಇವಾಗ ಬನ್ನಿ ನೋಡಿ, ಅಲ್ಲಿ ದೂರದಲ್ಲಿ ಹೂವು ಬಿಡಿಸ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ನಾನು ಝೂಮ್ ಮಾಡಿದ್ದೀನಿ. ಇವಾಗ ನಾವು ಅವ್ರ ಹತ್ರ ಹೋಗಿ ಹೂವು ಕೇಳಬೇಕು. ನಮ್ಮ ಯಜಮಾನ್ರು ಕೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಿದ್ದಾರೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಬಂದಮೇಲೆ ಕೊಡ್ತೀನಿ ಅಂತ. ನೋಡಿ, ಇದೆಲ್ಲ ಶಾಮಂತಿ ಹೂವು ಬಿಡಿಸ್ತಾ ಇದ್ದಾರೆ. ನಾಳೆ ಹಬ್ಬ ಅಲ್ವಾ, ಹಬ್ಬದ ಟೈಮ್ಗೆ ಅಂತ ಬಿಡಿಸ್ತಾ ಇದ್ದಾರೆ. ನಾವು ಹಬ್ಬದ ಹಿಂದಿನ ದಿವಸ ಹೋಗಿ ತೊಗೊತಾ ಇರೋದು, ಕೇಳಿರೋದು ಅವ್ರನ್ನ.
ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಮತ್ತು ಇಲ್ಲಿ ಪಕ್ಕದಲ್ಲಿ ಬಾವಿ ಇದೆ ನೋಡಿ ಫ್ರೆಂಡ್ಸ್. ಅಪ್ಪ ನನಗೆ ಬಾವಿ ನೋಡಿದ್ರೇ ಭಯ ಆಗುತ್ತೆ, ಎಷ್ಟು ಆಳ ಇದೆ. ಇನ್ನು ನೀರಿದ್ದಿದ್ರೆ ಎಷ್ಟು ಭಯ ಆಗ್ತಿತ್ತು. ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಬಾವಿ. ನಮ್ಮ ಯಜಮಾನ್ರು ಬೈತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು, ಅದ್ರ ಹತ್ರ ಹೋಗಬೇಡ, ತುಂಬ ಡೇಂಜರು, ಬಂದುಬಿಡು ಫಸ್ಟು ಅಂತ ಬೈತಾ ಇದ್ದಾರೆ. ನಾನು ವಾಯ್ಸ್ ಓವರೇ ಕೊಡ್ಬೋದಾಗಿತ್ತು, ಆದರೆ ಸಾಂಗ್ ಹಾಕಿದಾರಲ್ಲ ಕೇಳಿಸ್ತಾ ಇತ್ತು, ಅದಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ಅದು ವಾಯ್ಸ್ ಮ್ಯೂಟ್ ಮಾಡ್ತಾ ಇರಲಿಲ್ಲ. ಬೇಗ ಬಾ ಹೋಗೋಣ, ಟೈಮ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ಹೋಗ್ಬೇಕಾದ್ರೆ ತರಕಾರಿ ಎಲ್ಲ ಏನೇನು ತೊಗೊಂಡೋದ್ರಿ ಅಂತ ಮನೆಯಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲಿ ಮನೇಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಅಜ್ಜಿ ಸಿಕ್ಕಿದ್ರು. ಅಜ್ಜಿನ ಮಾತಾಡ್ತೀನಿ. ಎಲ್ಲಿಗೆ ಬಂದಿದ್ರಿ? ಹಾಂ, ತೋಟ. ಎಲ್ಲಿರೋ ತೋಟ? ನಡ್ಕೊಂಬರ್ತೀರ? ಕಾಲು ನೋವಲ್ಲ ಅಜ್ಜಿ? ಮನೆ ಎಲ್ಲಿರೋದು? ಮನೆ ಎಲ್ಲಿರೋದು? ಇಲ್ಲಿ ఎక్కడు కన్నడ వచ్చలేదా? బిడ్లుండారా? ಬಾಯ್ ಅಜ್ಜಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀರಿ. ಮನೆಗೆ ಬಂದಾದಮೇಲೆ ತರಕಾರಿ ಏನೆಲ್ಲ ತೊಗೊಂಬಂದ್ರಿ ಅಲ್ಲಿ ಬರಬೇಕಂದ್ರೆ ಅಂತ ನೋಡಿ. ಇದು ಕ್ಯಾಪ್ಸಿಕಮ್ಮು. ಕ್ಯಾಪ್ಸಿಕಮ್ ಅದು ಗಿಡ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ರು, ಅಷ್ಟೊಂದು ಗಿಡ ಇರಲಿಲ್ಲ. ಮತ್ತು ನಾನು ಸೊಪ್ಪು ತೋರಿಸ್ನಲ್ಲ, ಎಣ್ಣೆ ಸೊಪ್ಪು, ಅಡಿಕೆ ಸೊಪ್ಪು, ಅದು ಸಹ ತೊಗೊಂಬಂದಿದ್ದೀನಿ. ನಮ್ಮ ಹೊಲದ ಸೊಪ್ಪು ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹೀರೆಕಾಯಿ, ಮತ್ತು ಹೂವು ಮತ್ತೆ ಕೊಡ್ತೀನಿ ಅಂತ ಹೇಳಿದರು. ಹೂವು ಆಮೇಲೆ ತೊಗೊಂಬಂದ್ರಿ ಹೋಗಿ. ಇದೆಲ್ಲ ಆದಮೇಲೆ ಇದು ಬಂದು 3 kg ಇದೆ ಫ್ರೆಂಡ್ಸ್ ಶಾಮಂತಿಗೆ ಹೂವು. ನಮಗೆ ಮಾರ್ಕೆಟ್ಗಿನ್ನ ಇಲ್ಲಿ ಸ್ವಲ್ಪ ಕಮ್ಮಿ, ಪರವಾಗಿಲ್ಲ. 200 ರೂಪಾಯಿಗೆ 300 ರೂಪಾಯಿ ಇದು. ಇನ್ನು 200 ರೂಪಾಯಿ ನಮಗೆ ಉಳಿತಾಯ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ, ಈ ಚಿಕ್ಕ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬ 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 ಮುಖ್ಯ ಇದೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನನಗೆ ಫುಲ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇದೊಂದು ಚಿಕ್ಕ ವಿಡಿಯೋ. ಹಾಗೆ ಇಷ್ಟು ದಿವಸ ಯಾರ ವಿಡಿಯೋಸು ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾಯಿಲ್ಲ, ಇನ್ನು ಮುಂದೆ ನೋಡಿ ಸಪೋರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಪೂಜೆ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಈಗ ಹೂವು ಎಲ್ಲ ತೆಗೆದು ಬಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ತೇವ ಮಾಡಿ ಒಂದು ಬಟ್ಟೆನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.